ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ನಮಸ್ಕಾರಗಳು. ಇವತ್ತಿನ ತರಗತಿಯಲ್ಲಿ ನಾವು ಲಿಂಗತ್ವ, ಶಾಲೆ ಮತ್ತು ಸಮಾಜ ಎಂಬ ವಿಷಯದ ಮೇಲೆ ಚರ್ಚೆ ಮಾಡೋಣ. ಮೊದಲನೇ ಯೂನಿಟ್ನಲ್ಲಿ ಬರುವಂತಹ ಅಂಶಗಳಲ್ಲಿ ಪ್ರಮುಖವಾಗಿರುವಂತಹ ಪ್ಯಾಟ್ರಿಯಾರ್ಕಿ ಅಂದರೆ ಪಿತೃಪ್ರಭುತ್ವ ಎಂಬ ವಿಷಯದ ಬಗೆಗೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. Okay, my dear friends, today we shall discuss about one of the important subject, that is the gender, school and society. In that, today we have to know about the meaning of the patriarchy. Here let us see what is the meaning of patriarchy. Here the patriarchy is the manifestation and institutionalization of male dominance against women and children in families. Nowadays it is a common aspect in all the society. Patriarchy is the manifestation of male dominance against women. ಸಾಮಾನ್ಯವಾಗಿ ಪಿತೃಪ್ರಭುತ್ವ ಎಂದರೆ ಎಲ್ಲ ರೀತಿಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಮಹಿಳೆಯ ಮೇಲೆ ಪುರುಷರ ಅಧಿಕಾರ, ಇದಿಷ್ಟೇ ಕಾಮನ್ ಆಗಿ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಪಿತೃಪ್ರಭುತ್ವ ಅಂದರೆ ಏನು ಅಂದರೆ ಸ್ತ್ರೀಯ ಮೇಲೆ ಪುರುಷರ ಪ್ರಾಧಾನ್ಯತೆ, ದ ಮ್ಯಾನಿಫೆಸ್ಟೇಷನ್ and the power of male dominance against women, and also some families, the children in families, and the extension of this dominance against women in the society. ಸಾಮಾನ್ಯವಾಗಿ ನಾವು ನೋಡೋದಾದರೆ ಇವತ್ತಿನ ಸಮಾಜದಲ್ಲಿ ಮಕ್ಕಳು ಹಾಗೂ ಮಹಿಳೆಯ ಮೇಲೆ ಆಗುವಂತಹ ಒಂದು ಪ್ರಾಧಾನ್ಯತೆ ಅಥವಾ ದಬ್ಬಾಳಿಕೆ ಅಂತ ತಿಳಿಯುವಂಥ ಪ್ರಯತ್ನ ಕೂಡ ಮಾಡಬಹುದು. ಇನ್ ಎ ಪ್ಯಾಟ್ರಿಯಾರ್ಕಿಕಲ್ ಸಿಸ್ಟಮ್, men make all decisions both in the family as well as in the society. For example, in the state of Karnataka and also the Andhra Pradesh, here we have the patriarchal system. Here the patriarchal sites where men have the power include all relevant institutions of society. Example, the economic sector, religious sector, or in the society, or a cultural aspect, and also the political aspects. ಸಾಮಾನ್ಯವಾಗಿ ಇವತ್ತಿನ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಪುರುಷ ಪ್ರಾಧಾನ್ಯತೆಯನ್ನು ನಾವು ಕಾಣ್ತಾ ಇದ್ದೇವೆ. ಅದರಲ್ಲಿ ಧಾರ್ಮಿಕ ಕ್ಷೇತ್ರ ಇರಬಹುದು, ಆರ್ಥಿಕ ಕ್ಷೇತ್ರ ಇರಬಹುದು, ಅಥವಾ ಕಾನೂನಿನ ವಿಚಾರಗಳು ಕೂಡ ಇರಬಹುದು, ಅಥವಾ ಕುಟುಂಬದ ವಿಚಾರಗಳಿರಬಹುದು. ಹೀಗೇನೆ ಇವತ್ತು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಸಾಮಾನ್ಯವಾಗಿ ಪುರುಷ ಪ್ರಧಾನ ಇರುವ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ. ಸಮ್ ಹಿಸ್ಟ್ರಿ ಬುಕ್ಸ್ ಮೇ ಫೋಕಸ್ ಆನ್ ಮೇಲ್ ಫಿಗರ್ ದೆನ್ ಫೀಮೇಲ್ ಫಿಗರ್ಸ್. ಇವತ್ತಿನ ಇತಿಹಾಸ ಪಠ್ಯಪುಸ್ತಕ ಓದುವಂಥ ನಾವುಗಳೆಲ್ಲ ಕೂಡ ಗಮನಿಸುವಂಥ ಮುಖ್ಯ ವಿಚಾರವೇನೆಂದರೆ, ಎಷ್ಟೋ ಜನ ಇತಿಹಾಸದಲ್ಲಿ ಮಹಿಳೆಯರು ವೀರಮರಣವನ್ನು ಒಪ್ಪಿದ್ರೂ ಕೂಡ ಅಲ್ಲಿ ಆ ಪಠ್ಯಪುಸ್ತಕದಲ್ಲಿ ಅಥವಾ ಪಠ್ಯಪುಸ್ತಕದ ಮೇಲ್ಭಾಗದಲ್ಲಿ ನಾವು ಪುರುಷ ಪ್ರಾಧಾನ್ಯತೆ ಬಿಂಬಿಸುವಂತಹ ಚಿತ್ರಗಳನ್ನೇ ಇವತ್ತು ಕಾಣ್ತಾ ಇದ್ದೀವಿ. ಬಿಕಾಸ್ ಆಫ್ ದಟ್ ದ ಡಾಮಿನೆನ್ಸ್ ಆಫ್ ದ ಪ್ಯಾಟ್ರಿಯಾರ್ಕಿ. ಹಾಗಾಗಿ ಪಿತೃಪ್ರಭುತ್ವದ ಒಂದು ಪ್ರಾಧಾನ್ಯತೆಯಿಂದಾಗಿ ಇವತ್ತಿನ ಈ ಅಂಶಗಳಲ್ಲೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಲಿಂಗ ತಾರತಮ್ಯ ಹಾಗೂ ಸ್ತ್ರೀಯರ ಪರಾಧೀನತೆಗೆ ನಮ್ಮ ಸಮಾಜದಲ್ಲಿ ಕಂಡುಬರುವ ಪಿತೃಪ್ರಭುತ್ವ ವ್ಯವಸ್ಥೆಯೇ ಪ್ರಮುಖ ಕಾರಣಗಳಲ್ಲೊಂದು. ಸಾಮಾನ್ಯವಾಗಿ ಇಟ್ ಈಸ್ ದ ಮೈನ್ ಡಿಫರೆನ್ಸ್ ಬಿಟ್ವೀನ್ ದ ಜೆಂಡರ್ ಆ್ಯಂಡ್ ದ ಇಂಡಿಪೆಂಡೆನ್ಸ್ ಆಫ್ ದ ಫಿಮೇಲ್ ಇನ್ ಅವರ್ ಸೊಸೈಟಿ, ಅಂಡ್ ಆಲ್ಸೋ ಇಟ್ ಈಸ್ ದ ಮಿಸ್ಕನ್ಸೆಪ್ಷನ್ ಅಬೌಟ್ ದ ಮೇಲ್ ಆ್ಯಂಡ್ ಫಿಮೇಲ್ ರಿಲೇಶನ್ಶಿಪ್. ಸಾಮಾನ್ಯವಾಗಿ ಕೆಲವೊಮ್ಮೆ ನಾವು ನೋಡೋದಾದರೆ ಕೆಲವೊಂದು ಸಮಾಜಗಳಲ್ಲೂ ಕೂಡ ನೋಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಗಂಡು ಮತ್ತು ಹೆಣ್ಣಿನ ನಡುವೆ ಇರತಕ್ಕಂತಹ ಒಂದು ತಪ್ಪು ಗ್ರಹಿಕೆ ಕೂಡ ಕೆಲವೊಮ್ಮೆ ಪಿತೃ ಪ್ರಾಧಾನ್ಯತೆಗೆ ಕಾರಣ ಆಗುತ್ತೆ.
ಹಾಗಾಗಿ ಆ ದೃಷ್ಟಿಯಲ್ಲಿ ಇದರ ವ್ಯವಸ್ಥೆ ಏನು ಎಂಬುದನ್ನು ಕೂಡ ತಿಳಿಯುವ ಅಗತ್ಯತೆಯನ್ನು ನಾವೆಲ್ಲರೂ ಕೂಡ ಇವತ್ತು ಮಾಡಬೇಕಾಗುತ್ತೆ. In common, the patriarchy is the male privileges in these same major institutions and is based on the control of the women's productive and reproductive abilities. It is also the ability of the male privileges among the women's reproductive or the productive nature. ಸಾಮಾನ್ಯವಾಗಿ ನಾವು ಇವತ್ತಿನ ದಿನಗಳಲ್ಲಿ ಅನೇಕ ಸಮಾಜಗಳಲ್ಲಿ ಇದು ಇವತ್ತು ಬದಲಾಗಿರಬಹುದು ಅಂತ ಅನ್ಕೊಂಡಿದೀವಿ ನಾವೆಲ್ಲ. ಆದರೆ ಕೇವಲ ಸ್ತ್ರೀ ಉತ್ಪಾದಕಳು ಅಥವಾ ಸಂತಾನೋತ್ಪತ್ತಿ ಮಾಡುವಂಥ ಕೆಲಸಕ್ಕೆ ಮಾತ್ರ ಸೀಮಿತ ಅಥವಾ ಅಡಿಗೆ ಕೆಲಸಕ್ಕೆ ಮಾತ್ರ ಸೀಮಿತ ಅನ್ನುವಂತಹ ಒಂದು ಪುರುಷ ಧೋರಣೆ ಇವತ್ತಿನ ಸಮಾಜಗಳಲ್ಲೂ ಕೂಡ ಹೆಚ್ಚಾಗಿ ಕಂಡು ಬರೋದ್ರಿಂದ ಪ್ಯಾಟ್ರಿಯಾರ್ಕಿ ಅನ್ನುವಂಥದ್ದು ಹೆಚ್ಚು ಪ್ರಭುತ್ವವನ್ನು ಪಡ್ಕೊಂಡಿದೆ. The patriarchy is the social construction. It is the man-made one. ಸಾಮಾನ್ಯವಾಗಿ ಇದು ಮಾನವ ನಿರ್ಮಿತ ಒಂದು ಸಾಮಾಜಿಕ ಸಂರಚನೆ. ಹೇಗೆ ಒಂದು ಸಿದ್ಧಾಂತ ಉಗಮ ಆಗುತ್ತೋ, ಒಂದು ನಂಬಿಕೆ ಉಗಮ ಆಗುತ್ತೋ, ಒಂದು ವ್ಯವಸ್ಥೆ ಉಗಮ ಆಗುತ್ತೋ, ಹಾಗೆ ಇವತ್ತಿನ ಸಮಾಜ ಅಥವಾ ಅಂದಿನ ಸಮಾಜ ಏನು ಮಾಡಿಕೊಂಡಿದೆ, ಈ ಪಿತೃ ಪ್ರಭುತ್ವ ಅನ್ನುವ ಕಲ್ಪನೆಯನ್ನು ಉಗಮ ಮಾಡಿಕೊಂಡಿದೆ ಅಷ್ಟೇ. ಇದರ ಪ್ರಕಾರ ಹೆಂಗಸರಿಗಿಂತ ಗಂಡಸರೇ ಮೇಲು. ಅಕಾರ್ಡಿಂಗ್ ಟು ದಿಸ್ ರೂಲ್, ದ ಮೇಲ್ ಇಸ್ ಎ ಸುಪ್ರೀಮ್ ಆರ್ ಎ ಡಾಮಿನೆಂಟ್ ರಾದರ್ ದ್ಯಾನ್ ದಿ ಫೀಮೇಲ್ ಇನ್ ದ ಸೊಸೈಟಿ. ಹಾಗಾಗಿ ಈ ಪಿತೃಪ್ರಭುತ್ವವನ್ನು ಸೃಷ್ಟಿಸಿ ಮುಂದುವರಿಸಿಕೊಂಡು ಹೋಗುವಲ್ಲಿ ಧರ್ಮಗಳು ಕೂಡ ಇವತ್ತು ನಿರ್ಣಾಯಕ ಪಾತ್ರವನ್ನು ವಹಿಸಿದೆ. ಧರ್ಮಗಳಲ್ಲೂ ನೋಡ್ತೀವಿ ನಾವು, ಮಹಾಭಾರತ, ರಾಮಾಯಣ ಅಥವಾ ಭಗವದ್ಗೀತೆಗಳಲ್ಲಿ ಹೇಳಿರುವಂಥ ಹಲವು ಅಂಶಗಳಲ್ಲೂ ಕೂಡ ದೇರ್ ಈಸ್ ಎ ಮೇಲ್ ಡಾಮಿನೆನ್ಸ್ ಇನ್ ರಿಲಿಜಿಯಸ್ ಆಸ್ಪೆಕ್ಟ್ಸ್. ಧಾರ್ಮಿಕ ದೃಷ್ಟಿಗಳಲ್ಲೂ ಕೂಡ ಅಲ್ಲಿ ಪುರುಷ ಪ್ರಧಾನ ಅಂಶಗಳೇ ಸೃಷ್ಟಿಯಾಗಿರೋದನ್ನು ಕೂಡ ನೋಡ್ತೀವಿ. ದೇರ್ ಇಸ್ ನೋ ವ್ಯಾಲ್ಯೂ, ದೇರ್ ಇಸ್ ನೋ ಸ್ಕೋಪ್ ಟು ಫಿಮೇಲ್ ಆರ್ಗ್ಯುಮೆಂಟ್ ಆರ್ ದ ಫಿಮೇಲ್ ಆರ್ಗ್ಯೂ. ಸಾಮಾನ್ಯವಾಗಿ ಒಂದು ಸ್ತ್ರೀ ವಾದ ಮಾಡ್ತಕ್ಕಂಥ ಅಂಶಗಳಿಗೆ ಯಾವತ್ತೂ ಕೂಡ ಅವಳಿಗೆ ಬೆಲೆನೇ ಇಲ್ಲ ಅಂತ ಹೇಳ್ಬೋದು. ಆ ದೃಷ್ಟಿಯಲ್ಲಿ ಇವತ್ತು ಪ್ಯಾಟ್ರಿಯಾರ್ಕಿ ಅನ್ನುವಂಥ ಪದವನ್ನು ನಾವೆಲ್ಲರೂ ಕೂಡ ಚರ್ಚೆ ಮಾಡುವಂಥ ಪ್ರಯತ್ನ ಮಾಡೋಣ. ಲೆಟ್ ಅಸ್ ಸಿ what is the patriarchy system. Patriarchy is a social system. ಇದು ಒಂದು ಸಾಮಾಜಿಕ ವ್ಯವಸ್ಥೆ in which men hold primary power and predominate in roles of political leadership, moral authority, social privilege and control or property. Some patriarchal societies are also patrilineal. It means that property and title are inherited by the male lineage. ಸಾಮಾನ್ಯವಾಗಿ ಇದು ಒಂದು ಸಾಮಾಜಿಕ ವ್ಯವಸ್ಥೆ ಅಂತ ನಾವು ಕಂಡುಕೊಂಡ್ವಿ, ಅಥವಾ ಒಂದು ನೈತಿಕ ಅಧಿಕಾರ ಅಂತ ತಿಳ್ಕೊಂಡ್ವಿ, ಅಥವಾ ಒಂದು ಸಾಮಾಜಿಕ ಸ್ಥಾನಮಾನಗಳು ಅಂತ ತಿಳ್ಕೊಂಡ್ವಿ. ಜೊತೆಗೆ ಆಸ್ತಿಯನ್ನ ನಿರ್ಬಂಧಿಸುವ ಒಂದು ವ್ಯವಸ್ಥೆ ಅಂತ ಹೇಳಿ ಕೂಡ ಭಾವಿಸ್ಕೊಂಡಿವಿ. ಬಟ್ ಹಿಯರ್ ಪ್ಯಾಟ್ರಿಯಾರ್ಕಿ ಇಸ್ ಅಸೋಸಿಯೇಟೆಡ್ ವಿತ್ ಎ set of ideas. A patriarchal and attributes it to inherent natural differences between men and women. Sociologists tend to see patriarchy as a social product and not as an outcome of innate differences between the sexes, and they focus attention on the way that gender roles in a society affect power between the men and women. ಸಾಮಾನ್ಯವಾಗಿ ನಮ್ಮ ಸಮಾಜದ ಮುಖ್ಯ ಅಂಗಗಳಾದ ಕುಟುಂಬ, ಧರ್ಮ, ಕಾನೂನು, ರಾಜಕೀಯ, ಶೈಕ್ಷಣಿಕ ಹಾಗೂ ಆರ್ಥಿಕ ಸಂಸ್ಥೆಗಳು ಅಥವಾ ಮಾಧ್ಯಮಗಳು ಕೂಡ ಜ್ಞಾನ ಸಂಗ್ರಹ ವ್ಯವಸ್ಥೆ ಇವನ್ನೆಲ್ಲ ಪರಿಶೀಲನೆ ಮಾಡಿದರೆ ಅವುಗಳಲ್ಲಿ ಹೆಚ್ಚಾಗಿ ಪುರುಷ ಪ್ರಧಾನ ವ್ಯವಸ್ಥೆಯನ್ನ ಕಾಣಲಿಕ್ಕೆ ಸಾಧ್ಯತೆ ಇದೆ. Here the men are considered with the identification that includes the qualities of control,
The qualities of control, the qualities of the forcefulness, strength, strong work, ethic, rationality and competitiveness. ಸಾಮಾನ್ಯವಾಗಿ ಇವೆಲ್ಲ ದೃಷ್ಟಿಗಳಲ್ಲೂ ಕೂಡ ನೋಡೋದಾದ್ರೆ ಇಲ್ಲೊಂದು ಚಿತ್ರ ನಿಮಗೆ ಕಾಣ್ತಾ ಇದೆ. ಆ ಚಿತ್ರದಲ್ಲಿ ಕೂಡ ನೀವೆಲ್ಲ ಗಮನಿಸಿಕೊಳ್ಳುವಂತ ಪ್ರಯತ್ನ ಕೂಡ ಮಾಡಬಹುದು. ಅದರಲ್ಲಿ ಯಾವಾಗಲೂ ಕೂಡ ಒಬ್ಬ ಪುರುಷನ ಗುರುತಿಸುವಿಕೆಯನ್ನ ಪಿತೃಪ್ರಭುತ್ವ ಬಹಳ ದಿನಗಳಿಂದಲೂ ಕೂಡ ಅದು ಹೇಳ್ತಾ ಬಂದಿರೋದನ್ನು ಕೂಡ ನಾವು ನೋಡುತ್ತೇವೆ. ಆ ಹಿನ್ನೆಲೆಯಲ್ಲಿ ನಾವು ಪ್ಯಾಟ್ರಿಯಾರ್ಕಿ ಎನ್ನುವಂಥ ಕೆಲವೊಂದು ಅಂಶಗಳ ದೃಷ್ಟಿಯಲ್ಲೂ ಕೂಡ ಅದನ್ನು ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡೋಣ. That's why according to this, some of the important, the nature of the patriarchy. Let us see what are the nature of the patriarchy. Before going to that, you have to know about the patriarchy always relate with the power, opportunity, sex and the resources. ಸಾಮಾನ್ಯವಾಗಿ ಪಿತೃಪ್ರಭುತ್ವ ಎನ್ನುವಂಥದ್ದು ಯಾವಾಗಲೂ ಕೂಡ ಅಧಿಕಾರ, ಸಂಪನ್ಮೂಲಗಳು ಮತ್ತು ಅವಕಾಶಗಳು ಹಾಗೂ ಲಿಂಗ ಇವುಗಳ ಜೊತೆ ವ್ಯಾಪಕವಾದ ಸಂಬಂಧವನ್ನ ಹೊಂದಿರುವ ಅಂಶಗಳನ್ನು ಕೂಡ ನಾವು ಕಾಣುತ್ತೇವೆ. Here the number one is the ruler of the father or patriarch, in a sense rule of men. What is patriarchy? ಹಾಗಾದ್ರೆ ಪಿತೃಪ್ರಭುತ್ವ ಅಂದ್ರೆ ಏನು? The ruler of the father of this family. It means the patriarch, ಪಿತೃಪ್ರಭುತ್ವ ಅಥವಾ ಒಂದು ಕುಟುಂಬದ ಒಂದು ಸಮಾಜದ ಒಡೆಯ ಪುರುಷ ಆಗಿರುತ್ತಾನೆ. This is the important nature of the patriarchy. The second one is the existing at ideological and material level. ಸಾಮಾನ್ಯವಾಗಿ ಆದರ್ಶಗಳು, ಅಂಶಗಳು ಎಂದೆಲ್ಲ ಏನು ಕರೆಯುತ್ತೇವೆ ಅವೆಲ್ಲವೂ ಕೂಡ ಇವತ್ತಿನ ಸಮಾಜದ ಬಹುಮುಖ್ಯ ಅಂಶಗಳಾಗಿ, ಆದರ್ಶದ ಅಂಶಗಳಾಗಿ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. Then another one is control over women's sexuality. ಸ್ತ್ರೀಯರ ಲೈಂಗಿಕತೆಯ ಮೇಲೆ ನಿಯಂತ್ರಣ. ಸಾಮಾನ್ಯವಾಗಿ ಪುರುಷರ ಪ್ರಧಾನದ ಕೌಟುಂಬಿಕ ವ್ಯವಸ್ಥೆಯಲ್ಲಿ ನೋಡ್ತೀವಿ, ಒಬ್ಬ ಗಂಡು ಬೇಕಾದರೆ ಸಾಮಾನ್ಯವಾಗಿ ಎಲ್ಲರಿಗೂ ಅಂತ ಹೇಳೋದಿಲ್ಲ, ಎಲ್ಲರೂ ಹಲವಾರು ವ್ಯಕ್ತಿಗಳ ಜೊತೆ ಸಂಬಂಧವನ್ನು ಹೊಂದ್ಕೊಂಡಿರ್ತಾನೆ. ಆದರೆ ಅದೇ ಆ ಹೆಣ್ಣು ಲೈಂಗಿಕತೆಯ ಸಂಬಂಧ ಬಂದಾಗ ನಿರ್ಬಂಧವನ್ನು ಹೇರುವಂಥ ಪ್ರಯತ್ನವನ್ನ ಮಾಡ್ತಾನೆ. These are some important, the existing at ideological and material level. ಹಾಗಾಗಿ ಆ ದೃಷ್ಟಿಯಲ್ಲಿ ಅವಳು ತನ್ನ ಪಿತೃ ಅಥವಾ ಪುರುಷ ಹೇಳುವ ರೀತಿಯಲ್ಲೇ ಕೇಳುವಂತ ಪ್ರಯತ್ನ ಮಾಡಬೇಕಾಗುತ್ತೆ. An ideology of women's subordination. An ideology of women's subordination. ಸಾಮಾನ್ಯವಾಗಿ ಮಹಿಳೆಯ ಸ್ಥಾನಮಾನದ ಆದರ್ಶಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಇರುವಂತದ್ದು. Underlying basis that men are superior to women and women are part of men's property. ಸಾಮಾನ್ಯವಾಗಿ ಆ ವ್ಯಕ್ತಿ ಮಹಿಳೆ ಅದನ್ನು ಸಂಪಾದನೆ ಮಾಡಿದ್ರೂ ಕೂಡ ಅದು ಮುಖ್ಯವಾಗಿ ಪುರುಷ ಪ್ರಧಾನನೇ ಆಗಿರುತ್ತೆ. ಆದರೆ ಅದನ್ನು ಪಡೆಯುವಲ್ಲಿ ಮಹಿಳೆಯರ ಒಂದು ಭಾಗವಾಗಿರ್ತಾಳೆ ಮಾತ್ರ. there is no the whole rights among the property or among the product. ಯಾವುದೇ ಅಂಶಗಳನ್ನು ಹೊಂದಿದ್ದಲ್ಲಿ ಅಥವಾ ಸ್ತ್ರೀ ಉತ್ಪಾದಿತ ಅಂಶಗಳಲ್ಲಿ ಪುರುಷನಿಗೆ ಹೆಚ್ಚು ಪ್ರಾಧಾನ್ಯತೆ ಇರುತ್ತೆ. ಅವ್ನು ದುಡ್ಕೊಂಡು ಬರಲಿ ಅಥವಾ ಮನೆಯಲ್ಲಿ ಯಾವುದೋ ಪ್ರಾಪರ್ಟಿ ಬಂದಿರಲಿ, ಅದರೆಲ್ಲ ಅಂಶಗಳು ಏನಾಗುತ್ತೆ ಆ ಪುರುಷನ ಪ್ರಧಾನದಲ್ಲಿ ಇರುವಂಥ ಅಂಶಗಳು. ಆ ದೃಷ್ಟಿಗಾಗಿ ಅದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾನೆ. ದ ನೆಕ್ಸ್ಟ್ ಒನ್ ಈಸ್ ಇಂಟರಾಕ್ಟಿಂಗ್ ವಿತ್ ಅದರ್ systems in the construction of social institutions like culture, the state and law. ಸಾಮಾನ್ಯವಾಗಿ ಸಾಮಾಜಿಕ ಸಂಸ್ಥೆಗಳು ಅಥವಾ ಸಂಸ್ಕೃತಿಗಳು ಅಥವಾ ದೇಶ ಅಥವಾ ಕಾನೂನು ಇವುಗಳ ಜೊತೆ ಇಂಟರಾಕ್ಟ್ ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ಕೇವಲ ಪುರುಷ ಪ್ರಧಾನವಾಗಿರುತ್ತೆ. ಹಾಗಾಗಿ ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ನೇಚರ್ ಆಫ್ ದಿ ಪ್ಯಾಟ್ರಿಯಾರ್ಕಿ. ದ ನೆಕ್ಸ್ಟ್ ಒನ್ ಈಸ್ establishing male dominance and control in personal relationships, the family and society at large. ಸಾಮಾನ್ಯವಾಗಿ ಪುರುಷ ಪ್ರಾಧಾನ್ಯತೆ ಉಳ್ತಕ್ಕಂಥ ಕೆಲವು ಅಂಶಗಳು
ಅಥವಾ ವೈಯಕ್ತಿಕ ಸಂಬಂಧಗಳು ಕುಟುಂಬ ಮತ್ತು ಸಮಾಜದ ದೊಡ್ಡ ಭಾಗಗಳೇ ಆಗಿರುತ್ತೆ. ಎಲ್ಲ ಆಸ್ತಿಗಳು ನೋಡಿ, ಎಲ್ಲ ಪುರುಷ ಪ್ರಧಾನದೇ ಆಸ್ತಿಗಳು. ಇತ್ತೀಚೆಗೆ ಅದು ಬದಲಾವಣೆ ಆಗಿದೆ, ಆದರೂ ಇಂಡಿಯಾದಂಥ ರಾಷ್ಟ್ರಗಳಲ್ಲಿ ಇನ್ನೂ ಕೂಡ ಬದಲಾವಣೆ ಆಗಬೇಕಾಗತ್ತೆ. ಆದರೆ ಹೆಚ್ಚಾನು ಹೆಚ್ಚು ಆಸ್ತಿಗಳೆಲ್ಲವೂ ಕೂಡ ಪುರುಷ ಪ್ರಧಾನ ಅಥವಾ ಪುರುಷನ ಹೆಸರಿನಲ್ಲಿ ಇರುವುದನ್ನು ನಾವು ನೋಡ್ತೇವೆ. ಬೇಸ್ಡ್ ಆನ್ ಎ ಮೆಟೀರಿಯಲ್ ಬೇಸಿಸ್ ದಟ್ ಬೆನಿಫಿಟ್ಸ್ ಮ್ಯಾನ್. ಸಾಮಾನ್ಯವಾಗಿ ಪುರುಷರ ವಸ್ತುಗಳೆಲ್ಲವೂ ಕೂಡ ಲಾಭದಾಯಕ ಅಂಶಗಳನ್ನೇ ಆಧರಿಸಿಕೊಂಡಿರುತ್ತೆ. ಆ ದೃಷ್ಟಿಯಲ್ಲಿ ಇವತ್ತು ಪ್ಯಾಟ್ರಿಯಾರ್ಕಿ ಎನ್ನುವಂಥ ಫ್ಯಾಮಿಲಿನೂ ಕೂಡ ಹೆಚ್ಚಾಗಿರೋದನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಪರ್ಪಿಚುಯೇಟೆಡ್ ಥ್ರೂ ಇನ್ಸ್ಟಿಟ್ಯೂಷನಲ್ ಬಿಲೀಫ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್ ವಿಚ್ ಆರ್ ಕೆಪ್ಟ್ ಇನ್ ಕಂಟ್ರೋಲ್ ಥ್ರೂ ವಯಲೆನ್ಸ್. ಸಾಮಾನ್ಯವಾಗಿ ನಮ್ಮ ಸಮಾಜದ ರಚನೆ, ಸಮಾಜದ ನಂಬಿಕೆಗಳು ಇವೆಲ್ಲವೂ ಕೂಡ ಒಂದು ಹಿಂಸೆಯ ರೀತಿಯಲ್ಲಿ ನಿಯಂತ್ರಣಕ್ಕೊಳಗಾಗುತ್ತೆ. ಸಾಮಾನ್ಯವಾಗಿ ಯಾವುದೇ ಒಂದು ಆದರ್ಶಗಳನ್ನು ಪಾಲನೆ ಮಾಡಲಿ, ಅವರೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ ಅದನ್ನು ನಿಯಂತ್ರಣ ಮಾಡಿಕೊಂಡು ಹೇಳುವಂಥ ಪ್ರಯತ್ನಕ್ಕೆ ಇವತ್ತೆಲ್ಲರೂ ಕೂಡ ಮುಂದೋಗುವಂಥ ಪ್ರಯತ್ನ ಕೂಡ ಇಲ್ಲಿ ಮಾಡ್ತಾ ಇರೋದು ನಾವೆಲ್ಲ ಕೂಡ ಗಮನಿಸಲಿಕ್ಕೆ ಸಾಧ್ಯತೆ ಇದೆ. ದಟ್ಸ್ ವೈ ದೀಸ್ ಆರ್ ಆಲ್ ಸಮ್ ಆಫ್ ದಿ ಮೇಜರ್ ಇಂಪಾರ್ಟೆಂಟ್ ನೇಚರ್ ಆಫ್ ದಿ patriarchy. Let us see what are the important characteristics of the patriarchal system. Here ಸಾಮಾನ್ಯವಾಗಿ ಈಗ ನಾವು ನೋಡೋಣ, ಪಿತೃಪ್ರಭುತ್ವ ಕುಟುಂಬದ ಕೆಲವು ಗುಣಲಕ್ಷಣಗಳು ಯಾವುದು ಅನ್ನೋ ಆಧಾರ ಇಟ್ಟುಕೊಂಡು ಕೂಡ ಅವನ್ನ ಚರ್ಚೆ ಮಾಡುವಂಥ ಪ್ರಯತ್ನ ಈಗ ನಾವು ಮಾಡೋಣ. ಲೆಟ್ ಅಸ್ ಸಿ ವಾಟ್ ಆರ್ ದ ಇಂಪಾರ್ಟೆಂಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ patriarchy. Here the male dominance, the important one is the male dominance. Men make all decisions of whole family. This is the important characteristics of the patriarchal system or patriarchal family. ಸಾಮಾನ್ಯವಾಗಿ ಪಿತೃಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ತ್ರೀಯರು ಪುರುಷರ ಅಧೀನರಾಗಿರುತ್ತಾರೆ. ಪುರುಷರ ಪ್ರಾಬಲ್ಯ ಹೆಚ್ಚು ಮತ್ತು ಪುರುಷರ ಅಧಿಕಾರಗಳು ಹೆಚ್ಚು. ಹಾಗಾಗಿ ಮೇಲ್ ಡಾಮಿನೆಂಟ್ ಸೊಸೈಟಿಗಳಲ್ಲಿ ಕೂಡ ನೋಡ್ತೀವಿ, ದರ್ ಇಸ್ ನೋ ಪವರ್, ದರ್ ಇಸ್ ನೋ ಇಂಪಾರ್ಟೆಂಟ್ ರೋಲ್ ಟು ಫಿಮೇಲ್ ಇನ್ ದ ಪ್ಯಾಟ್ರಿಯಾರ್ಕಲ್ ಸಿಸ್ಟಮ್ ಸೊಸೈಟಿ. ಹಾಗಾಗಿ ಇವತ್ತು ಪುರುಷ ಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಥರದ ಅಂಶಗಳನ್ನು ಕೂಡ ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ವುಮೆನ್ಸ್ ಪ್ರೊಡಕ್ಟಿವ್ ಆರ್ ಲೇಬರ್ ಪವರ್, ಸ್ತ್ರೀಯರ ದುಡಿಮೆಯ ಶಕ್ತಿ. ಸಾಮಾನ್ಯವಾಗಿ ದ ಅನದರ್ ಇಂಪಾರ್ಟೆಂಟ್ ಒನ್ ಈಸ್ ದ ವುಮೆನ್ ಪ್ರೊಡಕ್ಟಿವ್ ಅಂಡ್ ಲೇಬರ್ ಪವರ್. ಇವತ್ತು ಸ್ತ್ರೀಯನ್ನು ಹೆಚ್ಚಾಗಿ ಕೆಲಸಗಳಲ್ಲಿ ಬಳಕೆ ಮಾಡಿಕೊಂಡ್ರು ಕೂಡ ಮನೆಯ ಒಳಗೂ ಮತ್ತು ಮನೆಯ ಹೊರಗೂ ಪುರುಷರು ಸ್ತ್ರೀಯರ ದುಡಿಮೆಯ ಶಕ್ತಿಯನ್ನು ನಿಯಂತ್ರಿಸುತ್ತಾರೆ. ಯಾಕೆಂದರೆ ಮನೆಯಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರು ತಮ್ಮ ಪತಿ, ಮಕ್ಕಳು ಹಾಗೂ ಇತರೆ ಸದಸ್ಯರಿಗೆ ಎಲ್ಲ ಬಗೆಯ ಸೇವೆಗಳನ್ನು ಒದಗಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ನೋಡಿ, ಮನೆಯಲ್ಲಿ ಅಡುಗೆ ಕೆಲಸ ಮಾಡೋದ್ರಿಂದ ಹಿಡಿದು ಗಂಡನ ಉಪಚಾರ ಆಗಲಿ ಅಥವಾ ಮಕ್ಕಳ ಉಪಚಾರವಾಗಲಿ ಅಥವಾ ಮನೆಯಲ್ಲಿರುವಂಥ ಹಿರಿಯರ ಉಪಚಾರವನ್ನಾಗಲಿ ಸ್ತ್ರೀಯೇ ಮಾಡಬೇಕು. ದಿಸ್ ಈಸ್ ದಿ important characteristics of the male dominant society. The second one is the male identification. ಪುರುಷರ ಗುರುತಿಸಿಕೊಳ್ಳುವಿಕೆ. The male identification regarding to the qualities of strength and also the qualities of forcefulness, the qualities of the rationality and the qualities of strong worth and also the strong worth ethic. ಸಾಮಾನ್ಯವಾಗಿ ಇವತ್ತಿನ ಪ್ರಪಂಚದಲ್ಲಿ ಎಲ್ಲಾ ಕಾಲಗಳಲ್ಲಿ ನೋಡುವಂತ ಪ್ರಯತ್ನ ಏನಂದ್ರೆ, ಒಬ್ಬ ವ್ಯಕ್ತಿಗನುಗುಣವಾಗಿ ಅಥವಾ ಅದರ ಹಿನ್ನೆಲೆಯನ್ನು ಆಧಾರವಾಗಿ ಇಟ್ಕೊಂಡ್ರೆ ಪುರುಷನ ಗುರುತಿಸುವಿಕೆ ಇವತ್ತು ಸಮಾಜದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪುರುಷನ ಸದೃಢತೆ, ಪುರುಷನ ಒತ್ತಾಯಪೂರ್ವಕ ಯೋಜನೆಗಳು, ವಿವೇಚನೆ ಮತ್ತು ಒಂದು ಬಲವಾದ ನೀತಿ ನಿಯಮಗಳು,
ಆ ವ್ಯಕ್ತಿಯನ್ನ ಸಮಾಜದಲ್ಲಿ ಗುರುತಿಸುವಂತೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸ್ತ್ರೀ ಅನ್ನುವಂತಹ ಒಬ್ಬ ವ್ಯಕ್ತಿ ಪಿತೃ ಪ್ರಧಾನ ವ್ಯವಸ್ಥೆಯಿಂದ ಆಕೆ ವಂಚಿತಳಾಗ್ತಾ ಇದ್ದಾಳೆ. ಪ್ರಾಪರ್ಟಿ ಅಂಡ್ ಅದರ್ ಎಕನಾಮಿಕ್ ರಿಸೋರ್ಸಸ್, ಪ್ರಾಪರ್ಟಿ ಅಂಡ್ ಅದರ್ ಎಕನಾಮಿಕ್ ರಿಸೋರ್ಸಸ್, ಆಸ್ತಿ ಹಾಗೂ ಇತರ ಆರ್ಥಿಕ ಸಂಪನ್ಮೂಲಗಳು, ಬಹಳಷ್ಟು ಉತ್ಪಾದಕ ಸಂಪನ್ಮೂಲಗಳು ಹಾಗೂ ಆಸ್ತಿಯ ಹಕ್ಕುಗಳು ಪುರುಷರ ಕೈಯಲ್ಲಿಯೇ ಇದ್ದು ಅನುವಂಶೀಯವಾಗಿ ತಂದೆಯಿಂದ ಹಿರಿಮಗನಿಗೆ ಬಳುವಳಿಯಾಗಿ ಬಂದಿರುತ್ತದೆ. ಆದರೆ ಸ್ತ್ರೀಯರಿಗೆ there is no property right, there is no economic resources. ಆದರೆ ಕೆಲವರಿಗೆ ಮಾತ್ರ ಸ್ತ್ರೀಯರ ಆಸ್ತಿ ಹಕ್ಕುಗಳ ಒಡೆತನದಿಂದ ಸಮಾಜಗಳಲ್ಲೂ ಕೂಡ, ಇವತ್ತಿನ ಸಮಾಜಗಳಲ್ಲೂ ಕೂಡ ಅವರ ಮೇಲೆ ಭಾವನಾತ್ಮಕ ಬದಲಾವಣೆಗಳು ಕೂಡ ಇವತ್ತು ಬದಲಾವಣೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅವೆಲ್ಲ ಅಂಶಗಳನ್ನು ಕೂಡ ನೋಡುವಂಥ ಪ್ರಯತ್ನ ಇಲ್ಲಿ ಮಾಡಬೇಕು. ದ ನೆಕ್ಸ್ಟ್ ಒನ್ ಈಸ್ ಪವರ್ ಆಫ್ ಫೈನಲ್. ಪವರ್ ಆಫ್ ಫೈನಲ್, ಸಾಮಾನ್ಯವಾಗಿ ದ ರೋಲ್ ಆಫ್ ದ ಫ್ಯಾಮಿಲಿ, the role of the family or decision of the family are taken by, they always taken by the head of the family, and that is the father or grandfather. That's why it is once again the male identification or the male dominant family or the society. ಸಾಮಾನ್ಯವಾಗಿ ಇಡೀ ದೇಶದ ವ್ಯವಸ್ಥೆಗಳಲ್ಲಿ ನಾವು ನೋಡ್ತೇವೆ, ಒಂದು ಕುಟುಂಬದ ಅಥವಾ ಒಂದು ಸಮಾಜದ ಅಧಿಕಾರಗಳು ನಿರ್ಣಯ ಕೈಗೊಳ್ಳಬೇಕಾದ್ರೆ ಅದರಲ್ಲಿ ಮುಖ್ಯವಾಗಿ ಪುರುಷ ಪ್ರಧಾನದ ವ್ಯವಸ್ಥೆ ಇರುತ್ತೆ. ತಂದೆನೋ ಅಥವಾ ಅಜ್ಜನ ಪಾತ್ರ ಇರಬಹುದು ಅಥವಾ ತಂದೆಯರ ಪಾತ್ರ ಇರಬಹುದು. ಆ ಹಿನ್ನೆಲೆಯಲ್ಲಿ ಕೂಡ ಹೀಗೆ ಕೆಲವೊಂದು ಅಂಶಗಳನ್ನು ಕೂಡ ನೋಡುವಂಥ ಪ್ರಯತ್ನವನ್ನ ನಾವು ಮೊದಲಿಂದಲೂ ಕೂಡ ನೋಡೋದಕ್ಕೆ ಸಾಧ್ಯತೆ ಆಗುತ್ತೆ. Women will not be allowed to rise up to leadership levels of main decisions. Women will not be allowed to rise up to leadership levels or the make decisions. ಸಾಮಾನ್ಯವಾಗಿ ಈ ಥರದ ಪಿತೃಪ್ರಭುತ್ವ ವ್ಯವಸ್ಥೆ ಇರ್ತಕ್ಕಂತಹ ಸಮಾಜಗಳಲ್ಲಿ ಅಥವಾ ಕುಟುಂಬಗಳಲ್ಲಿ ಮಹಿಳೆಯ ಕೈಗಳನ್ನು ಸರಪಳಿಯಿಂದ ಬಂಧಿಸಿಬಿಟ್ಟಿರ್ತಾರೆ. ದರ್ ಇಸ್ ನೋ ಪವರ್. ಹಾಗೆ ಅವಳು ಅದರ ವಿರುದ್ಧ ತನ್ನ ಕೈಗಳನ್ನು ಎತ್ತುವ ಸ್ಥಿತಿಯಲ್ಲಿ ಆಕೆ ಇರೋದೇ ಇಲ್ಲ. ಯಾಕೆ ಅಂದರೆ ಇವತ್ತಿನ ನಾಯಕತ್ವದ ಗುಣಗಳಿಗೆ ಅವಳಿಗೆ ಅವಕಾಶಗಳೇ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಗುಣಗಳನ್ನು ಆ ಮಹಿಳೆಗೆ ಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ. ದ ಥರ್ಡ್ ಒನ್ ಈಸ್ ದ ಮೇಲ್ ಸೆಂಟರ್ಡ್ನೆಸ್, ಪುರುಷ ಕೇಂದ್ರಿತ. Men will be the focus and developer of all events and inventions. Men will be the focus and developer of all the events and inventions. Let us see. Today the society will focus always on the human worth, the human capacity. ಯಾವುದಾದ್ರೂ ಕೆಲಸಕ್ಕೆ ಸ್ತ್ರೀ ಹೋದರೆ ಇಲ್ಲ ಬಿಡಮ್ಮ ನಿನಗೆ ಆಗೋದಿಲ್ಲ ಕೆಲಸ, ಯಾರಾದ್ರೂ ಇದು ಗಂಡು ಮಕ್ಕಳೇ ಬೇಕಾಗುತ್ತೆ, ಆಕೆನೇ ಕೆಲಸಗಳನ್ನ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಅವಳಿಗೆ ಸ್ಥಾನವನ್ನು ಕೊಡದೇ ಇರುವಂಥ ಪ್ರಯತ್ನ ಕೂಡ ಮಾಡ್ತೀವಿ. ಮತ್ತೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದ್ರು ಕೂಡ ಅಥವಾ ಏನೆಲ್ಲ ಸಂಶೋಧನೆಗಳು ಸಮಾಜದಲ್ಲಿ ಆಗಿದ್ರು ಕೂಡ ಅದರಲ್ಲಿ ಪುರುಷನ ಪ್ರಧಾನತೆ ಹೆಚ್ಚಾಗಿ ಇರುತ್ತೆ. ಸಾಮಾನ್ಯವಾಗಿ ಪ್ರಾಚೀನ ಕಾಲದಲ್ಲೂ ಕೂಡ ನೋಡ್ತಾ ಇದ್ದೀವಿ ಘಟನೆಗಳ ಉದಾಹರಣೆ ಕೊಡೋದಾದ್ರೆ ನಳ ಮಹಾರಾಜ ಅಂತ ಕೊಡ್ತಾರೆ, ಯಾಕೆ ಬಾಣಸಿಗ ಅಂತ ಕರೀತಾರೆ. ಪ್ರಮುಖ ಕೆಲಸಗಳಲ್ಲಿ ಅಡಿಗೆ ನಿರ್ಮಾಣ ಮಾಡುವಲ್ಲಿ ಪುರುಷರೇ ಹೆಚ್ಚಾಗಿ ಇರ್ತಾರೆ. ಹಾಗಾಗಿ ಅವರ ಡಾಮಿನೆನ್ಸ್ ಹೆಚ್ಚಾಗುತ್ತೆ. ಈ ಸಂಶೋಧನೆಗಳಲ್ಲೂ ಕೂಡ ಅಷ್ಟೇ, ಸಂಶೋಧನೆಗಳ ಕೆಲಸಗಳಲ್ಲೂ ಕೂಡ ಮಹಿಳೆ ಹೆಚ್ಚಾಗಿ ಕೆಲಸಗಳನ್ನು ವಹಿಸ್ಕೊಂಡಿರ್ತಾಳೆ. ಆ ಹಿನ್ನೆಲೆಯಲ್ಲಿ ಈ ಥರದ ಎಲ್ಲ ಕೆಲಸಗಳನ್ನು ಕೂಡ ನಿರ್ವಹಣೆ ಮಾಡಲಿಕ್ಕೆ ಸ್ತ್ರೀ ಹೆಚ್ಚು ಸಬಲರಾಗಕ್ಕೆ ಸಾಧ್ಯತೆ ಆಗುತ್ತೆ. ದ ಸೆಂಟರ್ ಆಫ್ ಆಕ್ಟಿವಿಟಿ ಅಂಡ್ ಪ್ರೋಗ್ರೆಸ್ ಇನ್ ಟು ಮೂವ್ ದ ಸೊಸೈಟಿ ಫಾರ್ವರ್ಡ್ ವಿಲ್ ಬಿ ಆನ್ ಮೆನ್ ಇನ್ ಎ ಪ್ರಾಕ್ಟಿಕಲ್
ಅಂಡ್ ಆಲ್ಸೋ ದ ಪ್ಯಾಟ್ರಿಯಾರ್ಕಿಯಲ್ ಸಿಸ್ಟಮ್. ಸಾಮಾನ್ಯವಾಗಿ ಪುರುಷನ ನಂಬಿಕೆಗಳನ್ನೇ ಆಧಾರವಾಗಿಟ್ಟುಕೊಂಡು ಇವತ್ತಿನ ಸಮಾಜದ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಎಲ್ಲ ರೀತಿಯ ಪ್ರಕ್ರಿಯೆಗಳು ಕೂಡ. ಆ ಹಿನ್ನೆಲೆಯಲ್ಲಿ ಎಲ್ಲ ಅಂಶಗಳು ಕೂಡ ಬಹುಮುಖ್ಯವಾಗಿ ಪಿತೃಪ್ರಧಾನ ವ್ಯವಸ್ಥೆ ಜಾರಿಗೆ ತರಲಿಕ್ಕೆ ಸಾಧ್ಯತೆ ಆಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಒಬೇಷನ್ ವಿತ್ ಕಂಟ್ರೋಲ್. ಸಾಮಾನ್ಯವಾಗಿ ಪಿತೃಪ್ರಧಾನ ವ್ಯವಸ್ಥೆ ಏನ್ ಮಾಡುತ್ತೆ ಅಂದ್ರೆ ಭಾವನೆಗಳ ಮೇಲೆ ನಿಯಂತ್ರಣ ಹೇರುತ್ತೆ. ಭಾವನೆಗಳ ಮೇಲೆ ನಿಯಂತ್ರಣ, ಮನೋಸ್ಥಿತಿಯ ಮೇಲೆ ನಿಯಂತ್ರಣ. ದೇ ಹ್ಯಾವ್ ಎ ಡಿಸೈರ್ ಟು ಕಂಟ್ರೋಲ್ all social and family situations, and men will be the center of social engagement, social fun and social enticement. ಸಾಮಾನ್ಯವಾಗಿ ನಾವು ನೀವೆಲ್ಲರೂ ಕೂಡ ಮಾತಾಡೋ ರೀತಿಗೆ ಬಂದರೆ ಒಂದು ಸಾಮಾಜಿಕ ಕೇಂದ್ರದ ವ್ಯವಸ್ಥೆಯಲ್ಲಿ ಸ್ತ್ರೀಯ ಎಲ್ಲ ಭಾವನೆಗಳ ಮೇಲೆ ಹತ್ತಿಕ್ಕುವ ಪ್ರಯತ್ನ ಮಾಡಲಾಗ್ತದೆ. ಹಾಗಾಗಿ ಪುರುಷರೇ ಎಲ್ಲ ರೀತಿಯಾಗಿರ್ತಕ್ಕಂಥ ಕೌಟುಂಬಿಕ ಸನ್ನಿವೇಶಗಳನ್ನು ಸಾಮಾಜಿಕ ನಿರ್ವಹಣೆಯಲ್ಲಿ, ಸಾಮಾಜಿಕದ ಸಂತೋಷಕೂಟಗಳಲ್ಲಿ ಭಾಗವಹಿಸುವಂಥ ಸಂದರ್ಭಗಳಲ್ಲಿ ಸ್ತ್ರೀಯ ನಿರ್ವಹಣೆಗಳನ್ನು, ಅಂಶಗಳನ್ನು ಅವನೇ ಹೆಚ್ಚಾಗಿ ತನ್ನ ಅಧೀನದಲ್ಲಿಟ್ಟುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾನೆ. ವುಮೆನ್ ವಿಲ್ ನಾಟ್ ಬಿ ಅಲೌಡ್ ಟು ರೈಸ್ ಅಪ್ ಹ್ಯಾಂಡ್ ಟುವರ್ಡ್ಸ್ ದ ಒಬೇಷನ್ ವಿತ್ ಕಂಟ್ರೋಲ್. ಸ್ತ್ರೀ ಯಾವತ್ತೂ ಕೂಡ ತಾನು ಪ್ರತಿನಿಧಿಸಲಿಕ್ಕೆ ಸಾಧ್ಯತೆನೇ ಆಗಲ್ಲ, ತನ್ನ ಕೈಗಳನ್ನು ತಾನು ಮೇಲೆತ್ತಲಿಕ್ಕೆ ಸಾಧ್ಯತೆನೇ ಆಗೋದಿಲ್ಲ. ವುಮೆನ್ ವಿಲ್ ನಾಟ್ ಬಿ ಅಲೌಡ್ ಟು ನೆವರ್ ದ ಮೇಲ್ ಡಾಮಿನೆನ್ಸ್. ವುಮೆನ್ ವಿಲ್ ನಾಟ್ ಬಿ ಅಲೌಡ್ ಟು ರೈಸ್ ಅಪ್ ದ ಮೇಲ್ ಡಾಮಿನೆನ್ಸ್. ಸಾಮಾನ್ಯವಾಗಿ ಪುರುಷರ ವಿರುದ್ಧ ತಾನು ತನ್ನ ಭಾವನೆಗಳನ್ನು ಹತ್ತಲಿಕ್ಕೆ ಸಹಾಯ ಮಾಡುವಂತೆ ಇವತ್ತು ಸಾಧ್ಯತೆನೇ ಇಲ್ಲ. ಆ ಕಾರಣಕ್ಕಾಗಿ she is always the slavery about the patriarchic system. ಯಾವತ್ತೂ ಕೂಡ ಯಾವತ್ತಿನ ಸಮಾಜಗಳಲ್ಲೂ ಕೂಡ ಅವಳು ಗುಲಾಮಳಾಗೇ ಇರುವಂಥ ವ್ಯವಸ್ಥೆಯನ್ನು ಕೂಡ ನಾವು ಕಾಣ್ತೀವಿ. The another one is the important aspect regarding to that, the women's mobility. It is also the important characteristics of the patriarchal system. ಪಿತೃಪ್ರಭುತ್ವ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಇದು ಕೂಡ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯವಸ್ಥೆ ಆಗಿರುತ್ತೆ. ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್, ದ ವುಮೆನ್ ಆಲ್ವೇಸ್ ಈಸ್ ಲೀಡ್ ಟು ಓನ್ಲಿ ದ reproductive system or the domestic works. There is no movement, there is no mobility regarding to the another social issues or the social mobility. ಇವತ್ತಿನ ಸಮಾಜ ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜ ಏನು ಮಾಡುತ್ತೆ, ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಮಾನ್ಯವಾಗಿರುವಂಥ ಅವಕಾಶಗಳನ್ನು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಆ ದೃಷ್ಟಿಯಲ್ಲಿ ಸ್ತ್ರೀಯು ಕೇವಲ ಸಂತಾನೋತ್ಪತ್ತಿ ಕಾರ್ಯಗಳಲ್ಲೇ ತೊಡಗುವಂತೆ ಇವತ್ತಿನ ಸಮಾಜ ಬಿಂಬಿಸುವಂಥದ್ದನ್ನು ಕೂಡ ನಾವು ಕಾಣುತ್ತೇವೆ. ದೇರ್ ಇಸ್ ನೋ ಮೋರ್ ಸ್ಕೋಪ್ ಟು ದ ವುಮೆನ್ಸ್ ವರ್ಕ್ ಇನ್ ದ ಸೊಸೈಟಿ. ಸಾಮಾನ್ಯವಾಗಿ ಆ ಎಲ್ಲ ಕಾರಣಗಳಿಂದಾಗಿ ಇವತ್ತು ಯಾವ ರೀತಿಯ ವ್ಯವಸ್ಥೆಗಳು ಕೂಡ ಆ ಸ್ತ್ರೀಯ ಕುಟುಂಬದ ವ್ಯವಸ್ಥೆ ನಾವು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಟುಡೇ ದ ಪ್ಯಾಟ್ರಿಯಾಟಿಕ್ ಸಿಸ್ಟಮ್ ಈಸ್ ಎ ಲಕ್ಸುರಿಯಸ್ ಸಿಸ್ಟಮ್ ಇನ್ ದ ವರ್ಲ್ಡ್. ಪಿತೃಪ್ರಭುತ್ವವು ತಾಯ್ತನವನ್ನು ವೈಭವೀಕರಿಸುವ ಮೂಲಕ ಸ್ತ್ರೀಯರು ತಾಯಿಯಾಗುವುದಕ್ಕೆ ಪ್ರೇರಣೆ ನೀಡುತ್ತದೆ. ಯಾಕೆಂದರೆ ಹೆಣ್ಣು ತಾಯಿಯಾಗಬೇಕಾದ್ರೆ ಗಂಡನ್ನು ಮಾತ್ರವೇ ಹಡೆಯಬೇಕೇ, ಗಂಡು ಮಗುವಿಗೆ ಮಾತ್ರವೇ ಜನ್ಮವನ್ನು ನೀಡಬೇಕೇ, ಅಥವಾ ಈ ಥರದ ಅನೇಕ ಪ್ರಶ್ನೆಗಳು ನಮ್ಮ ಸಮಾಜದಲ್ಲಿ ಇವತ್ತು ಕೂಡ ಕಾಣಲಿಕ್ಕೆ ಸಾಧ್ಯತೆ ಇದೆ. ಆ ದೃಷ್ಟಿಯಲ್ಲಿ ದ ಪ್ಯಾಟ್ರಿಯಾಟಿಕ್ ಸಿಸ್ಟಮ್ ಇಸ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇನ್ ದ ಸೊಸೈಟಿ. ಇನ್ ದ ಕಾಮನ್ ಮೀನಿಂಗ್, ದ ಪ್ಯಾಟ್ರಿಯಾಟಿಕ್ ಈಸ್ the capacity
ಆರ್ ದ ಡಾಮಿನೆನ್ಸ್ ಆಫ್ ದಿ ಮೇಲ್ ಇನ್ ದ ಸೊಸೈಟಿ. ಸಾಮಾನ್ಯ ಅರ್ಥದಲ್ಲಿ ನಾವು ನೀವೆಲ್ಲ ನೋಡೋದಾದ್ರೆ ಪಿತೃಪ್ರಭುತ್ವ ಅಂದರೆ ಇವತ್ತಿನ ಸಮಾಜದಲ್ಲಿ ಗಂಡಸಿನ ಸಾಮಾಜಿಕ ಪ್ರಾಬಲ್ಯ ಅಂತ ಅರ್ಥ ಅಷ್ಟೇ. ಬೇರೆ ಯಾವುದೇ ರೀತಿಯ ವ್ಯತ್ಯಾಸಗಳನ್ನು ಕಾಣಲಿಕ್ಕೆ ಸಾಧ್ಯತೆ ನಾವು ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ದ ಪ್ಯಾಟ್ರಿಯಾಟಿಕ್ ಇಸ್ ದ ಮ್ಯಾನಿಫೆಸ್ಟೇಷನ್ ಅಂದಾಗ ಅದು ವೈಭವೀಕರಿಸುವಂತಹ ಒಂದು ಸನ್ನಿವೇಶ, ತನ್ನ ಆತ್ಮಕ್ಕೆ ತಾನೇ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಗುಣ ಅಂತ ಹೇಳಿ ಕೂಡ ನಾವು ಅದನ್ನು ಕರೀತೇವೆ. ಪ್ಯಾಟ್ರಿಯಾರ್ಕಿ ಇಸ್ ದಿ ಸುಪ್ರಿಮ್ಯಾಸಿ ಆಫ್ ದಿ ಮೇಲ್ ಡಾಮಿನೆಂಟ್ ಸೊಸೈಟಿ. Patriarchy is the power of the male. Patriarchy is the power of the male dominant society. ಸಾಮಾನ್ಯವಾಗಿ ಪಿತೃಪ್ರಭುತ್ವ ಅಂದರೆ ಪುರುಷ ಪ್ರಧಾನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಪುರುಷನ ಹೆಚ್ಚು ಅಧಿಕಾರ ಬಂದಿರಬಹುದು ಎಂಬ ಅರ್ಥ, ಅಥವಾ ಯಜಮಾನನ ಆಡಳಿತ ಎಂದು ಅರ್ಥ ಆಗುತ್ತೆ. ಆದರೆ ಎಲ್ಲ ಸಮಾಜಗಳಲ್ಲೂ ಕೂಡ ಪಿತೃಪ್ರಭುತ್ವ ಒಂದೇ ತೆರನಾಗಿ ಕಂಡು ಬರಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು ಸಮಾಜದ ಬೇರೆ ಬೇರೆ ದೃಷ್ಟಿಯಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ನೋಡುವಂಥ ಪ್ರಯತ್ನ ಕೂಡ ಮಾಡ್ತಾ ಬಂದಿದ್ದೀವಿ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಪ್ಯಾಟ್ರಿಯಾಟಿಕ್ ಸಿಸ್ಟಮ್. ಟುಡೇ ಇನ್ ದಿಸ್ ಕ್ಲಾಸ್ we have discussed about the meaning of the patriarchy and the nature of the patriarchy and the characteristics of patriarchy. ಇವತ್ತಿನ ತರಗತಿಯಲ್ಲಿ ನಾವು ಸಾಮಾಜಿಕ ಅಂಶಗಳಲ್ಲಿ ಮುಖ್ಯವಾಗಿರುವಂತಹ ಪಿತೃಪ್ರಭುತ್ವ ವ್ಯವಸ್ಥೆ ಅಂದ್ರೇನು, ಅದರ ಅರ್ಥ ಹಾಗೂ ಸ್ವಭಾವಗಳ ಕುರಿತು ಚರ್ಚೆಗಳನ್ನು ನಾವು ಮಾಡಿದ್ದೇವೆ. Women in a patriarchal society are told from birth that they are inferior or controllable through infinite social and cultural chores. ಸಾಮಾನ್ಯವಾಗಿ ಇವತ್ತಿನ ದಿನಗಳಲ್ಲಿ ಮಹಿಳೆ ಸಾಮಾಜಿಕ ವ್ಯವಸ್ಥೆಯ ಪಿತೃಪ್ರಧಾನ ವ್ಯವಸ್ಥೆಯ ಒಂದು ಭಾಗವಾಗಿಯೇ ಬಿಂಬಿತವಾಗಿದ್ದಾಳೆ. This is all about the concept of the patriarchal system. Thank you.